ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಕೈಗೆ ಏನೂ ಹಾಕೊಂಡಿಲ್ಲ, ಯಾಕೆಂದರೆ ತುಂಬ ಸೆಕೆ ಬರ್ತಾ ಇದೆ. ಹಾಗೆ ಟೈಮ್ನು ನೋಡ್ತಾ ಇದ್ದೀನಿ, ಯಾಕಂದರೆ ಡ್ಯೂಟಿಗೆ ಹೋಗ್ಬೇಕಲ್ಲ. ಫ್ರೆಂಡ್ಸ್, ಸೆಕೆ ಬರ್ತಾ ಇರೋದ್ರಿಂದ ನಾನೊಂದು ಚಿಕ್ಕ ಫ್ಯಾನು ನೆನ್ನೆನೂ ತೋರಿಸಿದ್ದೀನಿ, ಇವತ್ತು ತೋರಿಸಿ ನೋಡಿ. ಇದು ನನ್ನ ಮಗಳು ಟೇಬಲ್ ಹತ್ರ ಇಟ್ಕೊಂಡಿರ್ತಾಳೆ. ನಾನು ಫುಲ್ ಮುಖ ಎಲ್ಲ ಸೆಕೆ ಎಲ್ಲ ಅಂದ್ಬಿಟ್ಟು ಇದನ್ನೇ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಇನ್ನೇನು ಗುರುವಾರ, ರಾಯರ ವಾರ ಬಂದೇ ಹೋಯಿತು. ಎಷ್ಟು ಜನ ರಾಯರ ಭಕ್ತರಿದ್ದಾರೆ ಫ್ರೆಂಡ್ಸ್. ಇದೇ ಇರೋದು ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವೆಲ್ಲ ನನ್ನ ವೀಡಿಯೋನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನನಗೆ ಆಲ್ರೆಡಿ ಇನ್ನೇನು 12 ಲಕ್ಷ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಇನ್ನು ಸಬ್ಸ್ಕ್ರೈಬರು ಒಂದು 2,500 ಮೇಲಾಗಿದೆ. ಫಾಲೋವರ್ಸ್ ಇಷ್ಟಾಗಿದೆ. ನನಗೆ ತುಂಬ ಇಷ್ಟೊಂದು ಕುಟುಂಬ ಸಿಕ್ಕೈತಲ್ಲ ಅಂತ ಖುಷಿ ಆಗುತ್ತೆ. ಯಾರೆಲ್ಲ ನನ್ನ ವೀಡಿಯೋನ ಕಾಫಿ ಕುಡಿಯುವಾಗ, ತಿಂಡಿ ತಿನ್ನುವಾಗ, ಊಟ ಮಾಡುವಾಗ, ಹೊರಗಡೆ ಕೂತಿದ್ದಾಗ ಮತ್ತು ಟೈಮ್ ಪಾಸ್ ಮಾಡುವಾಗೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ, ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ವೀಡಿಯೋನು ಇಷ್ಟೊಂದು ಜನ ನೋಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಆದರೆ ತುಂಬಾ ಖುಷಿಯಾಗುತ್ತೆ. ಇನ್ನು ಫ್ರೆಂಡ್ಸ್, ನನ್ನ ಮಗಳು ವರ್ಕ್ ಮಾಡೋದಿದೆ, ಅವಳು ಫ್ರೆಂಡ್ಸ್ ಎಷ್ಟೊಂದು ಜನ ನನ್ನ ಎಲ್ಲ ಲೈವ್ಗಳನ್ನ ನೋಡ್ತಾರೆ ಮತ್ತು ನನ್ನ ವೀಡಿಯೋನ ನೋಡ್ತಾರೆ. ಆಂಟಿ ಇವತ್ತು ಏನು ನಾಷ್ಟ ಮಾಡೈತೆ ನಮಗೆ ಗೊತ್ತು ಅಂತ ನನಗೆ ನನ್ನ ಮಗಳಿಗೆ ಗೊತ್ತಿರೋದಕ್ಕಿಂತ ಮುಂಚೆನೇ ಫೋನ್ ಮಾಡಿ ಇವತ್ತು ನಿಮ್ಮ ಮನೇಲಿ ಏನು ನಾಷ್ಟ ಅಂತ ನಾನು ಹೇಳಲ್ಲ ನಂದು ಅಂದ್ಬಿಟ್ಟು ಹೇಳ್ತಾರೆ. ಅದಂತೂ ನನಗೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ನಮಗೆ ಅಷ್ಟೇ ಜನ ಇರಬೇಕು, ಇಷ್ಟು ಜನ ಇರಬೇಕು ಅಂತೇನಿಲ್ಲ. ನನ್ನ ಚಾನಲಲ್ಲಿ ಇಷ್ಟು ಜನ ನನಗಿದ್ದಾರೆ, ಅದನ್ನು ನಾನು ಖುಷಿಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮದು ಒಂದು ಚಾನಲ್ ಇತ್ತು, ನನಗೂ ಇಷ್ಟು ಜನ ಇದ್ದಾರೆ ಅಂತ ಫ್ರೆಂಡ್ಸ್. ನಂದಿಷ್ಟರಲ್ಲಿ ನನ್ನ ಮೊದಲು ಚಾನಲ್ ಇದ್ದಿದ್ರೆ 5 ಇಯರ್ಸ್ 6 ಇಯರ್ಸ್ ಆಗ್ತಾಯಿತ್ತು. ಇನ್ನು ನೀವೆಲ್ಲ ನನಗೆ ಜಾಸ್ತಿ ಆಗ್ತಾಯಿದ್ರೇನೋ. ಬೈ ಚಾನ್ಸ್ ಅದು ಲಾಕ್ ಆಗೋಯ್ತು. ಅದು ಏನು ಇಶ್ಯೂ ಇರಲಿಲ್ಲ ಫ್ರೆಂಡ್ಸ್. ಅದೇ ಮೊಬೈಲ್ನ ಬೇರೆಯವ್ರ ಕೈಲಿ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಹಂಗಾಗಿ ಕೊಟ್ಟು ನನ್ನ ಮೊಬೈಲಲ್ಲಿ ಯಾವ್ಯಾವುದನ್ನೂ ಆಫ್ ಮಾಡೋಕ್ಕೋಗಿ ಏನೇನೋ ಮಾಡಾಕಿದ್ರು. ಇನ್ನು ಫ್ರೆಂಡ್ಸ್, ಈ ಸೀರೆ ಬಗ್ಗೆ ನಾನು ನಿಮ್ಗೆ ಹೇಳೋಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಸೆರ್ಗಿಗೆ ಮಾತ್ರ ಇದೆ. ಈ ಥರ ಪಲ್ಲು ಕಲರೇ ಬ್ಲೌಸ್ ಬಂದಿದೆ. ಆಲ್ರೆಡಿ ಈ ಸ್ಯಾರಿ 10-12 ವರ್ಷ ಆಯಿತು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಎಷ್ಟು ಸಾಫ್ಟ್ ಆಗಿದೆ ಮತ್ತು ಮಿಂಚೋ ಥರ. ಇದಕ್ಕೆ ಈ ಕಲರೇ ಬ್ಲೌಸ್ ಇತ್ತು, ಅದಕ್ಕೋಸ್ಕರ ಈ ಕಲರ್ ಬ್ಲೌಸ್ನೇ ಹೊಲಿಸ್ಕೊಳ್ಳೋಣ ಅಂತ ನಾನು ಇನ್ನು ಬ್ಲೌಸ್ ತಗೊಳಕ್ಕೆ ಹೋಗಿಲ್ಲ. ಅದು ಬ್ಲೌಸ್ನೂ ಇಟ್ಟಿದ್ದೀನಿ, ಯಾಕಂದರೆ ಈ ಥರ ಸಿಲ್ಕ್ ಥರ ಬಟ್ಟೆನೇ ಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್, ಈ ಸ್ಯಾರಿ ತಗೊಂಡು ಆಲ್ರೆಡಿ 12 ವರ್ಷ ಆಗೋಯ್ತು. ಟೈಮ್ ನೋಡಿದೆ ಫ್ರೆಂಡ್ಸ್, 12 ವರ್ಷ ಆಗೋಯ್ತು, ಏನೂ ಆಗಿಲ್ಲ. ಇನ್ನೂ ಹೊಸ ಸ್ಯಾರಿ ಥರನಿದೆ. ಏನಿಲ್ಲ ಅಂದ್ರೆ ಒಂದು 3-4 ಟೈಮ್ ಹುಟ್ಟಿದ್ದೀನಿ ಅಷ್ಟೇ. ಇಲ್ಲಿ ನಾನು ನಮ್ಮ ಕಂಪ್ನಿಲಿ ನನ್ನ ಮಗಳು ಕೆಲಸ ಮಾಡ್ತಾಯಿದ್ರಲ್ಲ, ಅಲ್ಲಿ ಮಾಡುವಾಗ ನಮಗೆ 12ರಿಂದ 12 to 9 ಇತ್ತು ಸೆಕೆಂಡ್ ಶಿಫ್ಟು. ಫಸ್ಟ್ ಶಿಫ್ಟು 7 to 4 ಇತ್ತು. ನಾನು ಸೆಕೆಂಡ್ ಶಿಫ್ಟಲ್ಲಿ ಫ್ರೆಂಡ್ಸ್ ಒಂದು ದಿನಕ್ಕೂ ಡ್ರೆಸ್ ಹಾಕೊಂಡು ಹೋಗ್ತಿಲ್ಲ, ಬರೀ ಸ್ಯಾರಿನೇ ಉಟ್ಕೊಂಡು ಹೋಗ್ತಾಯಿದ್ದೆ. ಇಲ್ಲೂ ಉಟ್ಕೊಂಡು ಹೋಗ್ತಾ ಇದ್ದೆ. ಆದರೆ ಈ ಬಿಸಿಲಲ್ಲಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಇದು ಚಿಮ್ಕಿ ಹೂವು ಏನೂ ಆಗಿಲ್ಲ. ಅದು ಯಾವ ಥರ ಆಮೇಲೆ ಫ್ರೆಂಡ್ಸ್, ಇದರಲ್ಲೂ ಕಲ್ ಕಲರ್ ಸ್ಯಾರಿನ ತಗೊಂಡಿದ್ದಾರೆ. ನಾನು ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಮ್ಮನ ಅಕ್ಕನ ಮಗಳಿದ್ದಾರೆ. ಅವ್ರ ಊರಲ್ಲಿ ಫ್ರೆಂಡ್ಸ್ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. ಆವಾಗ ಹೇಳಿದರು, ನಾನು ನಮ್ಮ ಅಕ್ಕ ನಾವೆಲ್ಲರೂ ಹೋಗಿ ಒಂದೊಂದು ವೀಕ್ ಇದ್ದು ಬರ್ತಾಯಿದ್ದೋ. ಆವಾಗೇನು ನಾವು ಕೆಲಸಕ್ಕೇನು ಹೋಗ್ತಾ ಇರಲಿಲ್ಲ. ಆಮೇಲೆ ಫ್ರೆಂಡ್ಸ್, ಅವ್ರ ಊರಲ್ಲಿ ಎಷ್ಟೊಂದು ತಟ್ಟೆ ಇಡ್ಲಿ ಮಾಡಬೇಕು ಗೊತ್ತಾ ಆ ಜಾತ್ರೆಯಲ್ಲಿ. ಹಂಗಾಗಿ ಆ ಟೈಮಲ್ಲಿ ನಾವು ತಿಪ್ಟೂರ್ಗೆ ಹೋದಾಗ ಬರೀ ಇದು 500 ಇಲ್ಲ 800 800 ಇರ್ಬೋದು ಫ್ರೆಂಡ್ಸ್. ನಾನು ಮಾಡ್ತಿದ್ದೀನಿ ಇದನ್ನು. ಮೇಲೆ ಸ್ಕ್ರೀನಲ್ಲಿ ನ್ಯಾತಾಕಿದ್ರು, ನನಗೆ ಇದೇ ಸ್ಯಾರಿ ಬೇಕು, ನಿಮಗೆ ಊರಿಗೆ ಹೋದಾಗ ಅಮೌಂಟ್ ಕೊಡ್ತೀನಿ. ಆಗ ಫ್ರೆಂಡ್ಸ್ ನಮಗೆ 500 800 ಅಂದರೆ ಅಷ್ಟು ಒಂದು ವರ್ಷ ಆಗಬೇಕಿತ್ತೇನೋ. ಆ ದುಡ್ಡನ್ನು ನಾವು ಹೊಂದಿಸ್ಬೇಕು ಅಂದರೆ ಆಗ ನಾವೇನು ಕೆಲಸ ಮಾಡ್ತಾ ಇರಲಿಲ್ಲ. ಆಮೇಲೆ ಫ್ರೆಂಡ್ಸ್ ತಗೊಟ್ಟಿದ್ರು. ಆಮೇಲೆ ಅವ್ರಿಗೆ ನಾನು ಅಮೌಂಟು ಹಾಕಿದ್ದೀನಿ. ಇದು ಆ ಸ್ಯಾರಿ, ತಿಪ್ಟೂರ್ದು ಈ ಸ್ಯಾರಿ. ಇದಕ್ಕಿನ್ನೂ ನಾನು ಮ್ಯಾಚಿಂಗ್ ಬ್ಲೌಸ್ ಒಂದು 2-3 ಎಲ್ಲ ಚಿಕ್ಕವಾಗಿದೆ ಫ್ರೆಂಡ್ಸ್. ನಾನು ಯಾವುದಕ್ಕೂ ಮ್ಯಾಚಿಂಗ್ ಬ್ಲೌಸ್ ತಗೊಂಡೇ ಇಲ್ಲ. ಇಷ್ಟು ನನ್ನ ರೊಟೀನ್. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಏನಾಯಿತು ಅಂದರೆ, ಬೆಳಗ್ಗೆ 7 ಗಂಟೆಗೆ ಎಚ್ಚರ ಆದೆ. ಇವತ್ತೇನಕ್ಕೋ 7 ಗಂಟೆಗೆ ನೀರು ಬಿಟ್ಟಿದ್ರು. ಡೈಲಿ 7:15 ಬಿಡ್ತಿದ್ರು. ಮಿಷನ್ನಿಗೆ ಬಟ್ಟೆ ಹಾಕಿ ಮಿಷನ್ ಆನ್ ಮಾಡಿ ಎಲ್ಲದಕ್ಕೂ ಸ್ವಲ್ಪ ನೀರು ಫಿಲ್ ಮಾಡ್ಕೊಂಡೆ. ಯಾಕಂದರೆ ಫ್ರೆಂಡ್ಸ್, ನಮಗೆ ಬೆಳಗ್ಗೆ ಹೊತ್ತು 1/2 ಅವರ್ ಒಂದು 20 ನಿಮಿಷ ನೀರು ಬಿಟ್ಟರೆ ಇನ್ನು ಸಾಯಂಕಾಲ ತನಕ ನೀರು ಬಿಡಲ್ಲ. ಈ ನಡುವೆ ನೀರ್ದು ಪ್ರಾಬ್ಲಮ್ ಆಗಿ ಅದಕ್ಕೋಸ್ಕರ ಫಿಲ್ ಮಾಡಿ ಫ್ರೆಂಡ್ಸ್. ಮತ್ತೆ 7:30 ಆಗೋಯ್ತು. ಯಾಕೋ ಕಣ್ಣು ರಪ್ಪೆ ಅಮುತ್ತೆ. ಯಾಕಂದರೆ ಫ್ರೆಂಡ್ಸ್, ನೈಟು 12:30 ತನಕ ಲೈವ್ ಮಾಡ್ತಾಯಿದ್ದೆ. ಅದಕ್ಕೆ ಫ್ರೆಂಡ್ಸ್, ಇನ್ನು ನಾನು ಬಂದ ತಕ್ಷಣ ಮಲ್ಕೊಬಿಡ್ತೀನಿ, ನೈಟಲ್ಲಿ ಲೈವ್ ಮಾಡಲ್ಲ. ಆಮೇಲೆ ಏನಾಯಿತು ಫ್ರೆಂಡ್ಸ್, ಮಲ್ಕೊಬಿಟ್ಟಿದ್ದೀನಿ. ಒಳ್ಳೆ ನಿದ್ದೆ ಬಂತು. ಕಣ್ಣು ರಪ್ಪೆ ಬೇರೆ ನೋಯ್ತಿತ್ತಲ್ಲ. 9:30 9:40 ಆಗಿದೆ. ಅವಳು ಆಫೀಸ್ಗೆ ಹೋಗಬೇಕು, ಅವಳು ಎದ್ದಿಲ್ಲ, ನೆಲದಲ್ಲೇ ಮಲಗಿದ್ದಾಳೆ. ಅವಳು ಬಂದು ನಾನು ಇಲ್ಲೇ ದಿವಾನ್ ಕಾಟ್ ಮೇಲೆ ಮಲಗಿದ್ದೆ. ಆಮೇಲೆ ಫ್ರೆಂಡ್ಸ್, ಹೆಂಗೂ ದೋಸೆಗೆ ಹಾಕಿದ್ನಲ್ಲ, ಚಿಂತೆ ಏನಿರಲಿಲ್ಲ. ಆಮೇಲೆ ಇನ್ನೊಂದು ನೋಡಿ, ನಾನು ಮೇಲೆ ಗಿಡಕ್ಕೆ ನೀರು ಹಾಕಿ ಬಂದು ಬಾಗಿಲು ಪ್ಯಾಸೇಜ್ ಮಾಪ್ ಹಾಕಿ ಇಷ್ಟು ಕೆಲಸ ಮಾಡಿ ಮತ್ತೆ ಮಲ್ಕೊಂಡಿದ್ದೀನಿ.
ಆಮೇಲೆ ಏನಾಯಿತು ಫ್ರೆಂಡ್ಸ್, ಸರಿ ಅಂದ್ಬಿಟ್ಟು ಅವಾಗ ಜಸ್ಟ್ 9:30 ಎದ್ದರೆ ನೋಡಿದ್ರೆ ಕಣ್ಣು ನೋವೆಲ್ಲ ಹೋಗಿತ್ತು. ಯಾಕಂದರೆ ಕಣ್ಣು ರಪ್ಪೆ ಎಲ್ಲ ನೋಯ್ತಿತ್ತಲ್ಲ, ಅದೆಲ್ಲ ರಪ್ಪೆ ಎಲ್ಲ ನೋವೆಲ್ಲ ಹೋಗಿ ಆ ರಿಲೀಫ್, ಸ್ವಲ್ಪ ಮೈ ಪೇಯ್ನ್ ಎಲ್ಲ ಹೋಗಿ ರಿಲೀಫ್ ಆದಂಗೆ ಆಗೋಯ್ತು ಫ್ರೆಂಡ್ಸ್. ಆಮೇಲೆ ಎದ್ದಿನೇನು ಗೊತ್ತಲ್ಲ, ಈಸಿ ಚಟ್ನಿ, ಟೊಮೊಟೊ ಚಟ್ನಿ ಬೇಯಾಕ್ಬಿಟ್ಟು ದೋಸೆ ಮಾಡೋಕ್ಕಿಟ್ಟೆ. ನಾನೊಂದು ಕಪ್ಪು ಹಾಟ್ ವಾಟ್ರು. ಇನ್ನು ಲೆಮನ್ ಆಲ್ರೆಡಿ 1 ವೀಕ್ ಆಯಿತು ಫ್ರೆಂಡ್ಸ್, ನಾನು ತಂದೇ ಇಲ್ಲ. 12 ರೂಪೀಸು 10 ರೂಪೀಸ್ ಹೇಳ್ತಾರೆ ಒಂದು ಲೆಮನ್ಗೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಮೂಲಿ ಜ್ಯೂಸ್, ಡೈಲಿ ಒಂದು ಜ್ಯೂಸ್ ನಮ್ಮಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ಬೀಟ್ರೋಟ್ ಜ್ಯೂಸು, ನಲ್ಲಿಕಾಯಿ ಜ್ಯೂಸ್ ಅಂತೂ ನಮ್ಮನೆ ತಪ್ಪದೇ ಇಲ್ಲ. ಇನ್ನು ಅವಳು ಮಮ್ಮಿ ನಾನು ಇವತ್ತು ನಾಳೆ ಸಾಟರ್ಡೆ ರಜವಲ್ಲ, ಆಫೀಸ್ಗೆ ಹೋಗಬೇಕು ಒಂದು ಸರಿ. ಅವಳು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಒಂದು ಕಪ್ ಬಿಸಿ ನೀರು ಕಾಯಿಸ್ಕೊಂಡು ಕುಡಿದು, ಒಂದು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು, ಒಂದು ಪೀಸ್ ಬ್ರೆಡ್ ತಿಂದು, ಬೇಗ ಬೇಗ ಚಟ್ನಿ ಮಾಡಿ, ಸ್ವಲ್ಪ ಪಾತ್ರೆ ಇತ್ತು ಹಂಗೆ ಅಡುಗೆ ಮಾಡ್ತಾ ವಾಶ್ ಮಾಡ್ಕೊಂಡು ಮಾಡಿಬಿಟ್ಟು ಚಟ್ನಿ ಮಾಡಿ ಬಿಸಿ ಬಿಸಿ ದೋಸೆ ಮಾಡಿದೆ. ಆಮೇಲೆ ನಲ್ಲಿಕಾಯಿ ಕೇಳಿದೆ ಅವಳನ್ನ, ದಾಳಿಂಬೆ ಹಾಕೋಣ ಜ್ಯೂಸ್ ಕುಡಿತೀನಿ ಅಂತ. ಮಮ್ಮಿ ಕುಡಿತೀನಿ ಅಂತ ಅಂದ್ಲು. ಆಮೇಲೆ ಹೋಗ್ಬೇಕಾದ್ರೆ ಕಲರ್ ನೋಡ್ಬಿಟ್ಟು ಮಮ್ಮಿ ಅಂದ್ಲು, ಬೇರೆದು ಇದು ಪನ್ನೀರು ಅದು ಇದು ತಂದು ಪ್ರೋಟೀನ್ ಅಂಶ ಬೇಕು ಅಂತ ತಿಂತೀಯ, ಇದರಲ್ಲಿರೋ ತಿನ್ನೋಕ್ಕಾಗಲ್ವ ಅಂತ ಬೈದಿದ್ದಕ್ಕೆ ಕುಡಿತೀನಿ ಅಂದ್ಬಿಟ್ಟು ಕುಡಿದು ಫ್ರೆಂಡ್ಸ್. ಅವಳು 11 o'clock ಆಫೀಸ್ಗೆ ಹೋದ್ಲು. ಇನ್ನೇನು ಊಟ ತಗೊಂಡೋಗಲ್ಲ ಅವಳು, ಅಲ್ಲೇ ಫ್ರೆಂಡ್ಸ್ ಎಲ್ಲ ಮಮ್ಮಿ ಅಲ್ಲೇ ಊಟ ಮಾಡೋಣ ಒಂದೊಂದು ಟೈಮು ಅಂತಾರೆ ಅಂದ್ಬಿಟ್ಟು, ಯಾವತ್ತಾದರೂ ಒಂದು ದಿವಸ ಡೈಲಿ ಏನು ಊಟ ಮಾಡಲ್ಲ, ಡೈಲಿ ತಗೊಂಡು ಹೋಗ್ತಾಳೆ. ಸರಿ ನಿನ್ನಿಷ್ಟ ಊಟ ಮಾಡ್ಕೊಬೋಗು ಅಂತ ಹೇಳಿದೆ. ಆ ಥರ ಆಗೋಯ್ತು ಇವತ್ತು ಫ್ರೆಂಡ್ಸ್. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ, ಇನ್ನು ಫ್ರೆಂಡ್ಸ್ ಇವಾಗ 1 ಮಂತ್ ಒಂದೇ ಗ್ಯಾಸ್ ಬುಕ್ ಆಗೋದು. ಅವಳು ಈಟ್ರಲ್ಲಿ ತಲೆಗೆ ಸ್ನಾನ ಮಾಡ್ಕೋಬೇಡ, ಈಟ್ರ್ ನೀರು ಅಂತ ಹೇಳಿದೆ. ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ 6 days ಆಯಿತು. ಗ್ಯಾಸು ಇನ್ನು 6ನೇ ತಾರೀಕು ತನಕ ಫಿಲ್ ಆಗೋಲ್ಲ ಅಂದರೆ ಇನ್ನು ಕಿಚನಲ್ಲಿರೋದು ಇರಲಿ ಅಂದ್ಬಿಟ್ಟು, ಮತ್ತೆ ಸೆಕೆನೂ ಜಾಸ್ತಿ ಅಲ್ಲ, ಹಂಗಾಗಿ ಸುಮ್ಮನೆ ಎಲ್ಲ ಒಳಗೆ ಅಡುಗೆ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಎಲ್ಲ ಬೆವರು ಎಲ್ಲ ಸೆಕೆ ಆಗುತ್ತಲ್ಲ, ಆವಾಗ ಹೋಗಿ ತಣ್ಣೀರು ಚೆನ್ನಾಗಿ 1 ಬಕೆಟ್ ಫುಲ್ಲು ತಣ್ಣೀರು ಸ್ನಾನ ಮಾಡ್ಕೊಂಡು, ಇನ್ನು ಫ್ರೆಂಡ್ಸ್ ಪೂಜೆ ಮಾಡಿದೆ. ಸ್ನಾನ ಮಾಡ್ಕೊಂಡು ಎಲ್ಲ ಪೂಜೆ ಆಯಿತು, ಬಟ್ಟೆ ಐರನ್ ಮಾಡ್ಕೊಂಡು ಇಟ್ಕೊಂಡೆ. ಇನ್ನು ಈ ಬಿಸಿಲು ಬಗ್ಗೆ ನಾನೇನು ನಿಮ್ಗೆ ಹೇಳಬೇಕು, ಎಲ್ರಿಗೂ ಗೊತ್ತು. ಏನೋ ಫ್ರೆಂಡ್ಸ್, ಒಂದು ದಾರನೂ ಕಮ್ಮಿ ಆಗ್ತಾಯಿಲ್ಲ. ಇನ್ನು ಮಿಷನಿಗೆ ಬಟ್ಟೆ ಹಾಕಿದ್ದೆಲ್ಲನೂ ಒಣಗಾಕಿ 5 ನಿಮಿಷ ಅವಳು ನಾನು ಮಾತಾಡ್ಕೊಂಡು ಅಷ್ಟರಲ್ಲಿ ಅವಳು ರೆಡಿಯಾಗಿ ಆಫೀಸ್ಗೆ ಹೋಗೇ ಬಿಟ್ಲು. ಇನ್ನು ಫ್ರೆಂಡ್ಸ್ ಈಗ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ಅದಕ್ಕೆ ನಿಮ್ಮ ಮುಂದೆನೇ ಟೈಮ್ ನೋಡ್ತಾ ಇದ್ದೀನಿ. ಇನ್ನು 1/2 hour 3/4 hour ಐತೆ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಈ ವಿಡಿಯೋ ಮುಗಿಸಿ ನಾನು ರೆಡಿ ಆಯ್ತೀನಿ. ಇನ್ನೇನು ಡ್ರೆಸ್ ಒಂದು ಹಾಕತ್ತೀನಿ ಅಷ್ಟೇ ಫ್ರೆಂಡ್ಸ್. ನಾನು ಈ ಸೆಕೆ ಬರೀ ಕಾಟನ್ ಡ್ರೆಸ್ನೇ ಹಾಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ, ಇವಾಗ ಸಿಫಾನ್ ಡ್ರೆಸ್ ಒಂದೈತೆ, ಅದನ್ನು ಹಾಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡೈಲಿ ರೋಟೀನಲ್ಲಿ ಇಷ್ಟು ಕೆಲಸ ಆಗಲೇಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಆಗಲ್ಲ. ಏನೋ ಒಂಥರ ಮೈ ಟಯರ್ಡ್ನೆಸ್ ಎಲ್ಲ ಹೋದಂಗಾಯಿತು. ಯಾಕೆಂದರೆ ಮತ್ತೆ ಮಲ್ಕಣ್ಣಲ್ಲ ಒಂದು 2 hour. ಇನ್ನು ಫ್ರೆಂಡ್ಸ್ ಇವತ್ತು ತಮಿಳ್ನಾಡಲ್ಲಿ ವೋಟ್ ಹಾಕೋಕ್ಕೆ ಹೋಗಿದ್ದಾರೆ ಎಷ್ಟೊಂದು ಜನ ನಮ್ಮ ಸ್ಟಾಫ್ಗಳು. ಇಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ನನಗಂತೂ ಗೊತ್ತಿಲ್ಲ, ಎಲ್ಲರೂ ವೋಟ್ ಹಾಕೋಕ್ಕೆ ಹೋಗಿದ್ದಾರೆ. ಅದು ಈ ತಮಿಳ್ನಾಡಲ್ಲಿ ಎಷ್ಟೊಂದು ಬಿಸಿಲಿರುತ್ತೆ. ಅದೇ ಹೇಳಿದ್ನಲ್ಲ, ನಮ್ಮ ತಮ್ಮ ನಮಗೆ ಮೀಟಪ್ಪಲ್ಲಿ ಸಿಕ್ಕಿದ್ದು ನಮ್ಮ ಹುಡುಗ, ಅವನು ಹೇಳ್ದ, ಅಯ್ಯೋ ಅಕ್ಕ ಎಷ್ಟೊಂದು ಬಿಸಿಲು. ಅವನು ಪೊಲೀಸ್ ಡ್ಯೂಟಿ ಮಾಡೋಕ್ಕೆ ಹೋಗಿದ್ದಾನೆ, ಅವನಿಗೆ ಹುಷಾರಿಲ್ದಂಗೆ ಆಗೈತಂತೆ. ಹಂಗಂತ ಹೇಳ್ತಾಯಿದ್ದ. ಈಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು, ಇಲ್ಲೇ ಅವ್ರಿಗೆ ಅಲ್ಲೇ ಕ್ಯಾಂಪಲ್ಲೇ ಡಾಕ್ಟ್ರ್ ಇರ್ತಾರಲ್ಲ, ಹಂಗಾಗಿ ಫ್ರೆಂಡ್ಸ್ ಇಷ್ಟು ಈಗ ಮೈಯೆಲ್ಲ ಅಂತ ಒಂಥರ ಫ್ರೆಶ್ನರು. ಏನು ಅನ್ನಿಸ್ತಾಯಿದೆ ಗೊತ್ತಾ ಫ್ರೆಂಡ್ಸ್, ನನಗೆ ಇವತ್ತು ಅಯ್ಯೋ ಸುಮ್ಮನೆ ಮಲ್ಕೊಬಿಡೋಣ ಒಂದು 3 hour, ಹೆಂಗೂ ಕೆಲ್ಸಕ್ಕೆ ಹೋಗೋದು ಬೇಡ ಅನಿಸುತ್ತೆ. ಆದರೆ ಫ್ರೆಂಡ್ಸ್ ನಾನು ಯಾವಾಗಲೂ ಸುಮ್ಮನೆ ಕೆಲ್ಸಕ್ಕೆ ರಜಾ ಹಾಕಿನೂ ಅಭ್ಯಾಸ ಇಲ್ಲ, ಸುಮ್ಮನೆ ರಜಾನೂ ತಗೊಳ್ಳಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮಗೆ ಪೇಮೆಂಟ್ ಕಟ್ಟಾದರೆ ಪೇಮೆಂಟ್ ತಗೊಳ್ಳೋ ಟೈಮಲ್ಲಿ ಅಯ್ಯೋ ಯಾಕಪ್ಪ ರಜಾ ಆಗ್ತೆ ಅನಿಸುತ್ತಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ಇಲ್ಲಿ ಅಂತಲ್ಲ ಫ್ರೆಂಡ್ಸ್, ನಮ್ಮ ಕಂಪ್ನಿಲಿ ಕೆಲಸ ಮಾಡೋವಾಗಲೂ ಅಷ್ಟೇ, ನಾನು ವೇಸ್ಟಾಗಿ ಜಾಸ್ತಿ ರಜಾ ಆಗ್ತಾ ಇರಲಿಲ್ಲ. ನನಗೆ ಯಾವಾಗಲೂ ಅಲ್ಲಿ ಅಟೆಂಡೆನ್ಸ್ ಬೋನಸ್ಸು 1 month ಮಿಸ್ ಆಗ್ದಂಗೆ 500 ಬರ್ತಾಯಿತ್ತು. ಅಟೆಂಡೆನ್ಸ್ ಬೋನಸ್ ಬರುತ್ತೆ ಅಂತೇನಿಲ್ಲ, ನನ್ನ ಜೊತೆ ಇರೋ ಎಷ್ಟೋ ಸ್ಟಾಫ್ಗಳು ಲೀವ್ ಆಗ್ತಾಯಿರಲಿಲ್ಲ. ಏನಾದರೂ ಅಲ್ಲಿ ಗೌರ್ಮೆಂಟ್ ಲೀವಲ್ಲೋ ಆಫೀಸಲ್ಲಿ, ಇಲ್ಲಾದರೆ ನಮ್ಗೆ ಹಾಸ್ಪಿಟ್ಲು ವೀಕ್ ಆಫ್ ತಗೋಬೇಕು. ಅಲ್ಲಿ ಗೌರ್ಮೆಂಟ್ ಲೀವ್ ಯಾವಾಗಿರುತ್ತೆ ಆವಾಗ ನೀವೇ ಹೋಗಿ ಕೆಲಸ ಮಾಡ್ತೀನಿ ಅಂದರು, ಅಲ್ಲಿ ಆಫೀಸಲ್ಲಿ ಕೆಲಸ ಇಲ್ಲ. ಇಲ್ಲಿ ಯಾವಾಗಾದರೂ ಕೆಲಸ ಮಾಡಿ, ಯಾವಾಗಾದರೂ ವೀಕ್ ಆಫ್ ಅಡ್ಜಸ್ಟ್ ಮಾಡ್ಕೊಂಡು ತಗೋಬೋದು. ಇಲ್ಲೊಂಥರ ಚೆನ್ನಾಗಿರುತ್ತೆ. ಈಗ ನೋಡಿ, ನಮಗೆ ಯಾವಾಗಾದರೂ ಇದು ಮಂಗಳವಾರ ಬೇಕು, ಬುಧವಾರ ಬೇಕು, ಆ ಥರ ಅಡ್ಜಸ್ಟ್ಮೆಂಟ್ ಇರುತ್ತೆ. ಆಫೀಸ್ ಕಡೆ ಅಡ್ಜಸ್ಟ್ಮೆಂಟ್ ಇರೋಲ್ಲ, ನಿಮಗೆ ಗೊತ್ತಲ್ಲ. ಇನ್ನು ಫ್ರೆಂಡ್ಸ್ ಮೊನ್ನೆ ನನ್ನ ಮಗ ಬಂದು ನಿನ್ನೆ ಅವನು ಹೋದ ಊರಿಗೆ. ಇಷ್ಟೇ ಫ್ರೆಂಡ್ಸ್. ಇನ್ನು ದಾಳಿಂಬೆ ಇನ್ನೂ ಇದೆ, ನಲ್ಲಿಕಾಯಿ ಇನ್ನು ಸ್ವಲ್ಪ ಇದೆ. ಇನ್ನು ಈ ವೀಕೆಲ್ಲ ನಾನು ಯಾವ ಹಣ್ಣು ಥರ ಆಗಿಲ್ಲ. ಇವತ್ತು ಸೌತೆಕಾಯಿ ತರಲಿಲ್ಲ, ಯಾಕಂದರೆ ನಾನು ಎದ್ದಿದ್ದು ಲೇಟು, ಯಾರೂ ಅಂಗಡಿಗೆ ಹೋಗಲಿಲ್ಲ. ಅವಳು ಹೋಗಲಿಲ್ಲ, ಅವಳು ಲೇಟಾಗೇ ಎದ್ಲು. ಅವಳು ಪಾಡ್ಗಳು ರೆಡಿ ಆಗೋದೇ ಟೈಮ್ ಆಗೋಯ್ತು. ಯಾರು ಸೌತೆಕಾಯಿ ಇವತ್ತು ಅಂಗಡಿಗೆ ಹೋಗಲಿಲ್ಲ ಅಂದ್ಕೊಳ್ಳಿ ನಾವು. ಇನ್ನು ಫ್ರೆಂಡ್ಸ್ ರಾತ್ರಿನೇ ಬರುವಾಗ ಪೆಟ್ರೋಲ್ ಫುಲ್ ಮಾಡ್ಕೊಂಡು ಬಂದಿದ್ದೀನಿ. ಟ್ಯಾನಿ ರೋಡಲ್ಲಿ ಫುಲ್ ಜಾಮ್ ಆಗೋಯ್ತು ರಾತ್ರಿ ಫ್ರೆಂಡ್ಸ್, ಟ್ರಾಫಿಕ್ ಜಾಮ್ ಆಗೋಯ್ತು. ಪಕ್ಕದ ರೋಡಿಂದ ಎಲ್ಲರೂ ಬಂದರು, ನಾನು ಅವ್ರ ಹಿಂದೆಯೇ ಬಂದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರು ಫ್ರೆಂಡ್ಸ್, ನಾನು ಆ ತಮಿಳ್ನಾಡಲ್ಲಿ ಇವರು ವೈಷ್ಣವಿ ಅಂತ ಒಬ್ರದ್ದು, ಅದ್ರ ಬಗ್ಗೆ ಒಂದು ವಿಡಿಯೋ ಎಲ್ಲನೂ ಇಟ್ಕೊಂಡಿದ್ದೀನಿ. ಮಾಡೋಣ ಅಂದರೆ ಈ ಥರ ಟೈಮ್ ಆಗುತ್ತೆ, ನೋಡೋಣ ಈ ಸಂಡೇನಾದರೂ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆಗಿತ್ತು ನನ್ನ ವಿಡಿಯೋ.
ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ. ನೋಡೋದಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.